ಹಲೋ ಫ್ರೆಂಡ್ಸ್, ನಾವು ಯಾವುದಾದ್ರು ಅಕ್ಕಿದ ವೀಡಿಯೋ ಹಾಕ್ತೀವಿ ಅವೆಲ್ಲ ಬಂದುಬಿಟ್ಟು ಮಿನಿಮಮ್ ಮಾರೋ ಟೈಮ್ ಮಾತ್ರ ಮೆನ್ಷನ್ ಮಾಡ್ತೀವಿ. ಇವಾಗ 7 ಗಂಟೆ ಅಂತ ಮೆನ್ಷನ್ ಮಾಡಿದರೆ ಅದು ನಿಮ್ಮ ಹತ್ರ 8 ಗಂಟೆ ಆಡ್ಬೋದು, 9 ಗಂಟೆ ಆಡ್ಬೋದು, 10 ಗಂಟೆ ಮೇಲೂ ಆಡ್ಬೋದು. ಆದರೆ ಮಿನಿಮಮ್ 7 ಗಂಟೆ 8 ಗಂಟೆ ಅಂತ ಮೆನ್ಷನ್ ಮಾಡಿರ್ತೀವಿ. ಯಾವುದು 10 ಗಂಟೆ 11 ಗಂಟೆ ಅಂತ ಮೆನ್ಷನ್ ಮಾಡೋಕ್ಕೋಗಲ್ಲ. ಮಿನಿಮಮ್ ಏನಾದ್ರು ನಡತ್ತೆ ಅದನ್ನ ಮಾತ್ರ ಮೆನ್ಷನ್ ಮಾಡಿರ್ತೀವಿ. ಫ್ರೆಂಡ್ಸ್, ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಚಾನಲ್ಗೆ. ನೀವು ಹೊಸಬ್ರು ಆಗಿದ್ದರೆ ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಅದು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರಲ್ಲಿ ಆಲ್ ಅಂತ ಇರುತ್ತೆ, ಅದನ್ನ ಆಲ್ನ ಕ್ಲಿಕ್ ಮಾಡಿ. ನಾನು ಹಾಕಿದ ವೀಡಿಯೋ ನಿಮಗೆ ಇಮಿಡಿಯೇಟಾಗಿ ಬರ್ತಾ ಇರುತ್ತೆ. ತುಂಬ ವೀಡಿಯೋ ಹಾಕ್ತಾ ಇರ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಫ್ರೆಂಡ್ಸ್, ಇದೆಲ್ಲ ಗಂಡ್ಪಾಠಗಳು. ತುಂಬ ಜನಕ್ಕೆ ಅಕ್ಕಿಗಳು ಸಿಗ್ತಾಯಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಸ್ವಲ್ಪ ಬೇಗ ವೀಡಿಯೋಗಳು ಮಾಡಾಕ್ತಾಯಿದ್ದೀನಿ. ಇವೆಲ್ಲ ಈ ವರ್ಷ ಆಡಿಸ್ಕೊಳ್ಳೋ ಅಕ್ಕಿಗಳು. 4 ಗಂಟೆ 5 ಗಂಟೆ ಆಡಿರೋ ಅಕ್ಕಿಗಳು ಇವು. ಓಡಿಸ್ಕೊಂಡ್ರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ರೆಕ್ಕೆ ಇರೋ ಅಕ್ಕಿ ಇದೆ, ಮತ್ತು ಒಂದೇ ಒಂದು ರೆಕ್ಕೆ ಇಲ್ಲದಿರೋದು ಇದರಲ್ಲಿ. ಯಾರ್ಯಾರಿಗೆ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ. ಒಳ್ಳೆ ಲೈನ್ ಐತೆ ಅಕ್ಕಿಗಳಿದಲ್ಲಿ. ಪೇಮೆಂಟ್ಗಳು ಮಾಡಿದ್ರೆ ಮಾತ್ರ ಬುಕ್ಕಿಂಗ್ ಮಾಡ್ಕೊಳ್ಳೋದು, ಪೇಮೆಂಟ್ ಮಾಡಿದ್ರೆ ಮಾತ್ರ ಕನ್ಫರ್ಮ್ ಮಾಡ್ಕೊಳ್ಳೋದು. ಬರೀ ಇದು ಕನ್ಫರ್ಮ್ ಮಾಡ್ಕೊಳ್ಳಿ, ಬರ್ತೀನಿ, ಅದು ಕನ್ಫರ್ಮ್ ಮಾಡ್ಕೊತೀನಿ, ಬರ್ತೀನಿ ಅಂದರೆ ಮಾಡ್ಕೊಳಕ್ಕಾಗಲ್ಲ. ಫ್ರೆಂಡ್ಸ್, ಬೇಜಾರು ಮಾಡ್ಕೊಬೇಡಿ. ಪೇಮೆಂಟ್ ಆಗಿದ ತಕ್ಷಣ ಬ್ಲಾಕ್ ಮಾಡ್ಕೊತಿರ್ತೀನಿ ನಾನು, ಅದು ಬುಕ್ ಮಾಡ್ಕೊತಿರ್ತೀನಿ. ಇವೆಲ್ಲ ಬಿಡ್ಕೊಳ್ಳೋ ಅಕ್ಕಿಗಳು ಈ ವರ್ಷದ್ದು. 1 ದಸ್ತದ 1.5 ದಸ್ತದ ಅಕ್ಕಿಗಳೆಲ್ಲ. ಫ್ರೆಂಡ್ಸ್, ಇದು ಗುಲ್ದಾರ್ ಗಂಡ್ಪಟ್ಟ, 8 ಕಲ್ಲಿ ಪಟ್ಟ. ಇದು ಸೈಜು ಲೆಂತೆಲ್ಲ ಹೆವಿ ಇದೆ. ಈ ಪಟ್ಟ ಬಿಟ್ಕೊಂಡಿಲ್ಲ ನಾವು, ಇನ್ನು ಆಡಿಸಿಲ್ಲ. ಇದನ್ನ ತೂಕ ಜಾಸ್ತಿ ಬಂದುಬಿಟ್ಟಿದೆ. ಹಳೆ ಲೈನಲ್ಲಿ ಬಂದಿರೋದು. ಬಾಲ ಕಿತ್ಕೊಡ್ಬೇಕು. ಇನ್ನು ಅದು ಪಟ್ಟ ಬಾಲದಲ್ಲೇ ಇರೋದು. ಬಾಲ ಕಿತ್ಕೊಟ್ರೆ ಅಕ್ಕಿನ ಲೆಂತ್ ಕಾಣಿಸುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು ಶೇಪನ್ನು ನೋಡ್ಕೊಳ್ಳಿ. ತುಂಬ ಒಳ್ಳೆ ಅಕ್ಕಿ. ಇವಾಗ ತೂಕ ಜಾಸ್ತಿ ಇದೆ. ಇದನ್ನ ಬಿಸಿಲಿಗೆ ಹಾಕೊಂಡು ರೆಡಿ ಮಾಡ್ಕೊಬೇಕು. ಒಳ್ಳೆ ಹೆವಿ ಲೈನಲ್ಲಿ ಬಂದಿರೋ ಅಕ್ಕಿ ಇದು. ಯಾಕಂದರೆ ಅಪ್ಪ ಅಮ್ಮ ಬಂದ್ಬಿಟ್ಟು ತುಂಬ ಒಳ್ಳೆ ಲೈನಲ್ಲಿ ಬಂದಿರೋದು. ಅನಾರಿಗಳಲ್ಲಿ ಬಂದಿರೋದು ಇದು ಗುಲ್ದಾರು ಗಂಡ್ಪಟ್ಟ. ಫ್ರೆಂಡ್ಸ್, ಇವಾಗೇನು ನಾನು ಗುಲ್ದಾರು ಗಂಡ್ಪಟ್ಟ ತೋರಿಸ್ದೆ. ನಾನು ಏನು ಹೇಳಿದೆ ಅಂದರೆ, ಈ ಬಾಲ ಬಂದ್ಬಿಟ್ಟು ಇನ್ನು ಪಟ್ಟದ ಬಾಲ ಇದು. ಕಿತ್ಕೊಡ್ಬೇಕಿದು. ಕಿತ್ಕೊಟ್ರೆ ಹೊಸ ಬಾಲ ನೋಡಿ ಇಲ್ಲೊಂದು ಬರ್ತಾ ಇದೆ. ಹಿಂಗೆ ಅಗಲ ಬಾಲ ಬರುತ್ತೆ, ಉದ್ದ ಬಾಲ ಬರುತ್ತೆ. ಇದನ್ನು ಕಿತ್ಕೊಟ್ಟಿಲ್ಲ ನಾವು. ಲಾಲ್ ಕಟ್ ಅಬ್ಸರ್ವ್ ಮಾಡಿ, ಹೆವಿ ಆಗಿದೆ ಲಾಲ್ ಕಟ್ ಇದರಲ್ಲಿ. ಹಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು. ಲೆಂತು, ಬಾಡಿ ಶೇಪು, ಸೈಜು ಎಲ್ಲ ತುಂಬ ಚೆನ್ನಾಗಿದೆ. ಶೇಪ್ ನೋಡ್ಕೊಳ್ಳಿ. ಅಕ್ಕಿ ಶೇಪು, ಎದೆ ಅಗಲ. ಗುಂಟಲೆ ಮೀಡಿಯಮ್ ಸೈಜ್ ಚೊಂಚು. ವೈಬ್ರೇಷನ್ ಫ್ರೆಂಡ್ಸ್, ವೈಬ್ರೇಷನ್ ನೋಡ್ಬೋದು, ಚೆನ್ನಾಗಿದೆ ವೈಬ್ರೇಷನ್ನು. ಪುಕ್ಲಿ ಸುತ್ತಲೂ ಗ್ರೇ ಶೇಡ್ ಅಗಲ ಇದೆ. ಚೋರಿ ಲೈನಲ್ಲೂ ಅಕ್ಕಿ ಚೆನ್ನಾಗಿದೆ. ಅನಾರಿ ಬಂದ್ಬಿಟ್ಟು ಚೆನ್ನಾಗಿ ಹಿಡ್ಕೊಂಡಿದೆ. ಪಿಂಕಿಶ್ ಇದೆ, ಲೈಟ್ ಆಗಿದೆ. ಅಗಲ ಕಣ್ಣು ಅಕ್ಕಿ ಇದು. ಫ್ರೆಂಡ್ಸ್, ಇದು 1 ದಸ್ತದ್ದು ಗಂಡ್ಪಟ್ಟ. 6.5 ಗಂಟೆ ಆಡಿದೆ ಅಕ್ಕಿ. 8 ಹತ್ತಿದೆ. ಸರ್ಕನಿ ಬಾಜಿ ಎಲ್ಲ ಜಾಸ್ತಿನೇ ಇದೆ. ಸೂಪರ್ ಆಟ ಇದರಲ್ಲಿ. ದೂರಪರ ಚೆನ್ನಾಗಿ ಹೋಗ್ಬಿಟ್ಟು ಬರುತ್ತೆ. ಇದು ಆನೆಕಲ್ಗೂ HMTಗೂ ಪೂಟ್ ಮಾಡಿರೋ ಅಕ್ಕಿ. ಆನೆಕಲ್ಗೂ HMTಗೆ ಪೂಟ್ ಮಾಡಿರೋ ಗಂಡ್ಪಟ್ಟ ಇದು. 1 ದಸ್ತ ಆಗಿದೆ ಅಕ್ಕಿ ಇದು. ಶೇಪ್ ಗೀಪ್ ಎಲ್ಲ ನೋಡ್ಕೊಳ್ಳಿ. ಲೆಂತ್ ಅಕ್ಕಿ ಇದು, ಮೀಡಿಯಮ್ ಸೈಜ್ ಅಲ್ಲ, ಲೆಂತ್ ಅಕ್ಕಿ. ಫ್ರೆಂಡ್ಸ್, ಇವಾಗೇನು ಆನೆಕಲ್ಗೂ HMTಗೂ ಪೂಟ್ ಅಕ್ಕಿ ತೋರಿಸಿದೆ. ಆ ಅಕ್ಕಿ ಬಣ್ಣ ನೋಡ್ಕೊಳ್ಳಿ, ತಿರಿ ನೋಡ್ಕೊಳ್ಳಿ. ರೆಕ್ಕೆ ಇದೆ, ರೆಕ್ಕೆ ಕಟ್ಟಿಕ್ಕಿದ್ದೀವಿ. 8 ಹತ್ತಿದೆ. ಸರಕನಿ ಜಾಸ್ತಿ ಆಡಿ. ಚೋರಿ ಲೈನಲ್ಲಿ ಒಳ್ಳೆ ಅಕ್ಕಿ, ಒಳ್ಳೆ ಫಿನಿಶಿಂಗ್ ಮಾಡುತ್ತೆ. ಲೆಂತ್ ನೋಡ್ಕೊಳ್ಳಿ. ಒಳ್ಳೆ ಸೈಜು, ಒಳ್ಳೆ ಶೇಪು. ಮತ್ತು ಪಟ್ಟಗಳೆಲ್ಲೂ ಸಿಗ್ತಾಯಿಲ್ಲ. ಬಿಡ್ಕೊಳ್ಳೋಕೆ ಪಟ್ಟಗಳಂತೂ ತುಂಬ ಕಡೆಯೂ ತುಂಬ ಕಾಲ್ಸ್ ಬರ್ತಾಯಿದೆ. ಆದಷ್ಟು ನಾವು ಹಾಕ್ತಾಯಿದ್ದೀವಿ. ಅಕ್ಕಿಗಳು ತುಂಬ ಕಮ್ಮಿ ಇರೋದ್ರಿಂದ ಜಾಸ್ತಿ ವೀಡಿಯೋಗಳು ಹಾಕೋಕ್ಕಾಗ್ತಾಯಿಲ್ಲ. ಪುತ್ಲಿ ಸುತ್ತಲೂ ನೋಡ್ಬೋದು, ಗ್ರೇ ಶೇಡು ಅಗಲ ಇದೆ. ಅನಾರಿ ನೋಡಿ, ಲೈಟ್ ಆಗಿದೆ, ಹಡ್ಕೊಂಡಿದೆ, ಪಿಂಕಿಶ್ ಇದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಅಗಲ ಇದೆ. ಮತ್ತು ಕಣ್ಣು ಅಗಲ ಇದೆ. ಗುಂಟೆಲೆ ಇದು. ತಲೆ ಶೇಪ್ ಅಬ್ಸರ್ವ್ ಮಾಡಿ. ಗುಂಟೆಲೆ ಮೀಡಿಯಮ್ ಸೈಜ್ ಚೋಂಚಕ್ಕಿ ಇದು.
ಫ್ರೆಂಡ್ಸ್ ಇದು ಮಕ್ಷಿ ತಿರಾವಲ್ಲು ಪಿಲಾಂಕ ಕಣ್ಣು ಗಂಡು ಒಂದು ದಸ್ತ ಆಗಿರೋ ಗಂಡಿದು 6:15 ಗಂಟೆ ಟೈಮ್ ಬಂದಿದೆ. ಇದೂ ಏಟತ್ತಿದೆ, ದೂರ ಪರ ಸಿಕ್ಕಾಪಟ್ಟೆ ಬರುತ್ತೆ ಅಕ್ಕಿ. ಟೈಮ್ ಇನ್ನೂ ರೈಸ್ ಆಗತ್ತಿದ್ರು, ಬಿಡ್ಕೊಂಬಂದರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಇವಾಗ ಏನು ಹೇಳ್ತಾರೋದಂದ್ರೆ ನಾನು ಮಿನಿಮಮ್ ಆಡೋ ಟೈಮು, ಇವಾಗ ಎತ್ಕೊಂಡು ನೀವು ಬಿಟ್ಕೊಟ್ರೂ ಮಿನಿಮಮ್ ಆ ಟೈಮ್ ಆಡ್ಕೊತ ಆರಾಮಾಗಿ ಓಡಿಸ್ಕೊಂಡ್ರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಅಕ್ಕಿ ಶೇಪು, ಲೆಂತು, ಸೈಜು, ಎದೆ ಎಲ್ಲ ನೋಡ್ಕೊಳ್ಳಿ. ಸುತ್ತಲಿನ ತೀರಾ ಚಿಕ್ಕದು ಅಗಲ ಮಾಡ್ತಾರೆ ಅಕ್ಕಿ ಇದು. ಫ್ರೆಂಡ್ಸ್ ಇವಾಗೇನು ಮಕ್ಷಿ ತಿರಾವಲ್ ಗಂಟು ತೋರಿಸ್ದೆ. ಫುಲ್ ರೆಕ್ಕೆ ಇದೆ, ರೆಕ್ಕೆ ಕಟ್ಟಿದ್ದೀವಿ. ಮತ್ತು ನಾವು ಕೊಡ್ತಾರ ಕಾರಣ ಬಂದ್ಬಿಟ್ಟು ನಮ್ಮ ಹತ್ರ ಬೇರೆ ಅಕ್ಕಿಗಳೆಲ್ಲ ಇನ್ನೂ ಲಾಂಗ್ ಟೈಮ್ ಬಂದಿದೆ. ಈ ಅಕ್ಕಿಗಳಿಂದ ಓಡಿಸ್ಕೊಂಡಿದ್ರೆ ನಮಗೆ ಆ ಅಕ್ಕಿಗಳನ್ನ ಟೈಮ್ ಬರ್ಸ್ಕೊಳಕ್ಕಾಗಲ್ಲ ಅಂತ ಕೊಡ್ತಾರದು. ತುಂಬ ಜನ ಕೇಳ್ತೀರಾ ಯಾಕೆ ಕೊಡ್ತಾಯಿದ್ದೀರ ಅಕ್ಕಿನ ಅಂತ. ಇದು ಎದೆ ನೋಡಿ, ಎದೆ ಅಗಲ, ಗುಂಟೆಲೆ, ಮೀಡಿಯಮ್ ಸೈಜ್ ಚೊಂಚು. ಶೇಪ್ ನೋಡ್ಕೊಳ್ಳಿ, ಅಕ್ಕಿದು ಒಳ್ಳೆ ಶೇಪಲ್ಲಿದೆ. ಪಿಲಾಂಕಲ್ಲಿ ನೋಡ್ಬೋದು. ಅನಾರಿ ತುಂಬ ಲೈಟಾಗಿದೆ, ಹರಡ್ಕೊಂಡಿದೆ. ವೈಬ್ರೇಷನ್ ನೋಡಿ ತುಂಬ ಚೆನ್ನಾಗಿದೆ. ಸುತ್ತಲೂ ಗ್ರೇ ಶೇಡ್ ಏನಿದೆ, ಅಗಲ ಇದೆ. ಔಟ್ರಿಂಗ್ ಬ್ಲ್ಯಾಕ್ ಅಬ್ಸರ್ವ್ ಮಾಡಿ, ಡಾರ್ಕ್ ಆಗಿದೆ, ಅಗಲ ಇದೆ. ಈ ಅಕ್ಕಿ ಇನ್ನು ಓಡಿಸ್ಕೊಂಡ್ರೆ ಇನ್ನು ಲಾಂಗ್ ಟೈಮ್ ಬರುತ್ತಿದ್ದು. ಫ್ರೆಂಡ್ಸ್ ಇದು ರೆಗ್ಯುಲರ್ ತಿರಾವಲ್ ಗಟ್ಪಟ್ಟ ಸೀಮೆಣ್ಣೆ ಪಿಲಾಂಕಲ್ಲಿ ಪೂಟ್ ಮಾಡಿಸಿರೋದು ಇದು ಅಕ್ಕಿ. ಈ ಅಕ್ಕಿ 5 ಗಂಟೆ ಆಡಿರೋ ಅಕ್ಕಿ, ಏಟತ್ತಿದೆ, ಬಾಜಿ ಚೆನ್ನಾಗಿದೆ, ಸರಕಣಿ ಚೆನ್ನಾಗಿದೆ. ಓಡಿಸ್ಕೊಂಡ್ರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಈ ಅಕ್ಕಿನೂ ರೆಗ್ದಾರು ತಿರಾವಲ್ಲು ಪಿಲಾಂಕಲ್ಲಿ. ಇದು ಒಂದು ದಸ್ತದ ಅಕ್ಕಿ. ಇದು ಇವಾಗ ದಸ್ತದ ಗರಿ ಉದುರಿಸ್ಕೊಂಡು ಬರ್ತಾರೋ ಅಕ್ಕಿ ಇದು. ಮತ್ತು ಬೇಗ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಿಗಾರು ಅಕ್ಕಿ ಬೇಕಾದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ, ಸೇಲ್ ಆಗ್ತಾ ಇರತ್ತೆ. ಬೇಜಾರು ಮಾಡ್ಕೊಂಬೇಡಿ ಅಕ್ಕಿ ಸಿಕ್ಕಿಲ್ಲ ಅಂದರೆ. ಫ್ರೆಂಡ್ಸ್ ಇವಾಗ ನಾನೇನು ರೇಗ್ದಾರ್ ಪಿಲಾಂಕ ಗಂಡ್ಪಟ್ಟ ತೋರಿಸ್ದೆ. ತಿರಿ ಎಲ್ಲ ಫುಲ್ ಇದೆ, ರೆಕ್ಕೆ ಕಟ್ಟಿದ್ದೀವಿ, ಬಾಲ ಕಿತ್ಕೊಟ್ಟಿರೋದು ಇದು. ಇದು ಸೀಮೆಣ್ಣೆ ಪಿಲಾಂಕಲ್ಲಿ ಪೂಟ್ ಮಾಡಿಸಿರೋ ಅಕ್ಕಿ ಇದು. ಶೇಪ್ ನೋಡ್ಕೊಳ್ಳಿ, ಒಳ್ಳೆ ಲೆಂತು, ಸೈಜ್ ಎಲ್ಲ ಚೆನ್ನಾಗಿದೆ. ದುಂತೆಲೆ, ಮೀಡಿಯಮ್ ಸೈಜ್ ಚೊಂಚು. ಸುತ್ತಲೂ ನೋಡ್ಬೋದು, ಗ್ರೇ ಶೇಡು, ಅಗಲ ಇದೆ. ಸುತ್ತಲೂ ಇದೆ. ಪಿಲಾಂಕಲ್ಲಿ ಡಾರ್ಕ್ ಆಗಿದೆ, ಕಣ್ಣಲ್ಲಿ ಹಳದಿ ಏನಿದೆ ಡಾರ್ಕ್ ಆಗಿದೆ. ಅನಾರಿ ಅನ್ನೋದು ಹರಡ್ಕೊಂಡಿದೆ, ದೂರ ಇದೆ. ಔಟ್ರಿಂಗ್ ಬ್ಲ್ಯಾಕ್ ಅಬ್ಸರ್ವ್ ಮಾಡಿ, ಡಾರ್ಕ್ ಆಗಿದೆ, ಅಗಲ ಇದೆ. ಈ ಅಕ್ಕಿ ಓಡಿಸ್ಕೊಂಡ್ರೆ ಇನ್ನೂ ಟೈಮ್ ಬರುತ್ತೆ. ಫ್ರೆಂಡ್ಸ್ ಇದು HMTಗಳಲ್ಲಿ ಪುಟ್ ಮಾಡಿಸಿರೋದು ರೆಗ್ಯುಲರ್ ತಿರಾವಲ್ಲು ಗಂಡ್ಪಟ್ಟ, 8 ಕಲಿ ಪಟ್ಟ ಇದು. ಈ ಪಟ್ಟ ಒಂದು 4 ಗಂಟೆ ಆಡ್ತಾಯಿದೆ. ಗರಿಗಳೆಲ್ಲ ಕಿತ್ಕೊಡ್ಬೇಕು. ಸ್ವಲ್ಪ ಗರಿಗಳು ಡ್ಯಾಮೇಜ್ ಮಾಡ್ಕೊಂಡಿದೆ, ಬೆಂಡಾಗಿದೆ ಗರಿಗಳು, ಕಿತ್ಕೊಡ್ಬೇಕು. ಒಳ್ಳೆ ಲೆಂತು, ಬಾದಿ ಚೆನ್ನಾಗಿದೆ, ದೂರ ಪರ ಸಿಕ್ಕಾಪಟ್ಟೆ ಬರುತ್ತೆ ಅಕ್ಕಿ ಇದು. ಬಿಡ್ಕೊಬೇಕು ಅಂದರೆ ರೆಕ್ಕೆ ಕಿತ್ಕೊಟ್ಟು ಸೀಸನಾಗಿ ರೆಡಿ ಮಾಡ್ಕೊಬೇಕು ಅಕ್ಕಿ ಇದು. ಶೇಪ್ ನೋಡ್ಬೋದು, ಒಳ್ಳೆ ಲೆಂತಲ್ಲಿದೆ ಅಕ್ಕಿ, ಸ್ವಲ್ಪ ಮೀಡಿಯಮ್ ಗಾಬರಿ ಅಕ್ಕಿ ಇದು. ಫ್ರೆಂಡ್ಸ್ ಇವಾಗ ಏನು HMT ಪೂಟು ತಿರಾವಲ್ ಗಣಪಟ ತೋರಿಸ್ತಾರೆ ರೆಗ್ದಾರು. ರೆಕ್ಕೆ ಎಲ್ಲ ಕಿತ್ಕೊಡ್ಬೇಕು. ಇಲ್ಲಿ ಮೇಲೆಲ್ಲ ನೋಡಿ ಪೀಸ್ ಆಗಿದೆ, ರೆಕ್ಕೆ ಕಿತ್ಕೊಡ್ಬೇಕು.
ಕಟ್ಟಿದ್ದೀವಿ ರೆಕ್ಕೆನ. ಒಳ್ಳೆ ಲೆಂತ್ ಇದೆ, ಲೆಂತ್ ಅಬ್ಸರ್ವ್ ಮಾಡಿ, ಒಳ್ಳೆ ಲೆಂತ್ ಇದೆ ಅಕ್ಕಿ. ಶೇಪ್ ನೋಡಿ, ಶೇಪಲ್ಲೂ ಚೆನ್ನಾಗಿದೆ. ಕುಂತಲೆ ಮೀಡಿಯಮ್ ಸೈಜ್ ಚೊಂಚಿದು. ಸುತ್ತಲೂ ಅಬ್ಸರ್ವ್ ಮಾಡಿ, ಗ್ರೇ ಶೇಡು ಅಗಲ ಇದೆ, ವೈಬ್ರೇಷನ್ ಚೆನ್ನಾಗಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಅನಾರಿ ಬಂದ್ಬಿಟ್ಟು ಲೈಟಾಗಿದೆ, ಹರಡ್ಕೊಂಡಿದೆ, ದೂರ ಇದೆ. ಫ್ರೆಂಡ್ಸ್, ಇದು ಕರೇಬುರಿ ಗಂಡಿದು 5 ಕಲ್ಲಿ ಪಟ್ಟ ಇದ್ದಾಗ 3 ಗಂಟೆ ಆಡಿತ್ತು. 8 ಹತ್ತಿಸಿದ್ರಿ, ರೆಕ್ಕೆ ಹೊಡೆದಿದ್ರಿ. ಬೂರಿ ಅಂದ್ಬಿಟ್ಟು ಕೊಡಬಾರ್ದು ಅಂದ್ಬಿಟ್ಟು ರೆಕ್ಕೆ ಹೊಡೆದಿಕ್ಕಿದ್ರಿ. ಇವಾಗ ಅಪ್ಪ ಅಮ್ಮ ಅಲ್ಲಿ ಇನ್ನೂ ಸೇಮ್ ಬಣ್ಣಗಳು ಬರ್ತಾಯಿದೆ ನಮ್ಮ ಹತ್ರ ಪಟ್ಟಗಳು. ಇದು ರೆಕ್ಕೆ ಹೊಡೆದಿಕ್ಕಿರೋ ಪಟ್ಟ, ಇದು ಬಿಡ್ಕೊಳ್ಳೋ ಪಟ್ಟ ಇದೆ ಈ ವರ್ಷಕ್ಕೆ. ಇವಾಗ ದಸ್ತಾ ಮುಗ್ದಿದೆ, ಆರಾಮಾಗಿ ಬಿಡ್ಕೊಬೋದು. ಶೇಪು ಸೈಜು ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸ್ಟ್ಯಾಂಡಿಂಗ್ ಸೈಜೆಲ್ಲ, ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ ತುಂಬ ಚೆನ್ನಾಗಿದೆ. ಬಿಡ್ಕೊಳ್ಳೋ ಅಕ್ಕಿ ಇದು. 5 ಕಲ್ಲಿ ಪಟ್ಟ ಅಲ್ಲಿ 3.5 ಗಂಟೆ ಆಡಿದ್ದು ಅಕ್ಕಿ. ಇದು ಕರೇಬುರಿ, ಇದು ಕಬ್ಬುರಿ. ಫ್ರೆಂಡ್ಸ್, ಇದೇನು ಇವಾಗ ಕಬ್ಬುರಿ ತೋರಿಸ್ದೆ, ರೆಕ್ಕೆ ಹೊಡೆದಿದ್ದೀವಿ. ಬೂರಿ ಅಂದಿದ್ದು ನೋಡ್ಬೋದು, ಈ ಪ್ಯಾಟ್ರನ್ನು, ಬೂರಿ ಪ್ಯಾಟ್ರನ್ನು ನೀಟಾಗಿ ಕಾಣಿಸುತ್ತೆ. ಶೇಪು ಒಳ್ಳೆ ಲೆಂತು, ಸೈಜು ಎಲ್ಲ ನೋಡ್ಕೊಳ್ಳಿ, ಚೆನ್ನಾಗಿದೆ ಅಕ್ಕಿ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಒಡಕಲ ಅಬ್ಸರ್ವ್ ಮಾಡಿ, ಎಲ್ಲ ಕ್ರ್ಯಾಕ್ಸ್ ಥರ ಸ್ಟಾರ್ಟ್ ಆಗ್ತಿರೋದು. ವೈಬ್ರೇಷನ್ ತುಂಬ ಚೆನ್ನಾಗಿದೆ. ಸುತ್ತಲೂ ಗ್ರೇ ಶೇಡ್ ಅಬ್ಸರ್ವ್ ಮಾಡ್ಬೋದು, ಹರಡ್ಕೊಂಡಿದೆ, ಓಪನ್ ಆಗಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಅಗಲ ಇದೆ. ಅನಾರಿ ಪಿಂಕಿಶ್ ಇದೆ, ಕಣ್ಣು ತುಂಬ ಹರಡಿದೆ. ಚೋರಿ ಲೈನಲ್ಲೂ ಒಳ್ಳೆ ಅಕ್ಕಿದು. ವೈಬ್ರೇಷನ್ ಸಿಕ್ಕಾಪಟ್ಟೆ ಮಾಡ್ತಾ ಇರೋದು. ಫ್ರೆಂಡ್ಸ್, ಇದು ಜಾಕ್ ಪಟ್ಟಾನ ಬಿಟ್ಟಿರಲಿಲ್ಲ ನಾವು ಆಡೋಕ್ಕೆ. ಇವಾಗ 7 ಕಲ್ಲಿ ಪಟ್ಟ ಇದು. ಜಾಕ್ಗಳು ಆಲ್ಮೋಸ್ಟ್ ಬಿಡಲ್ಲ ನಾವು ಆಡ್ಸೋಕ್ಕೆ. ಒಳ್ಳೆ ಲೆಂತ್ ಇದೆ, ಶೇಪ್ ಚೆನ್ನಾಗಿದೆ. ಗುಂತಲೆ, ಕಣ್ಣು ಅಬ್ಸರ್ವ್ ಮಾಡಿ, ಅಗಲ ಕಣ್ಣು, ಮೀಡಿಯಮ್ ಸೈಜ್ ಚೊಂಚಕ್ಕಿ ಇದು. ನಮ್ಮ ಹಳೆ ಲೈನು ಜಾಕ್ಗೆ ಪೂಟ್ ಮಾಡಿಸಿರೋದು. ಶೇಪ್ ನೋಡ್ಬೋದು, ಸ್ಟ್ಯಾಂಡಿಂಗ್ ಸ್ಟೈಲು ತುಂಬ ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಅಕ್ಕಿದು ಆಡಿಸಿಲ್ಲ, ಬಿಟ್ಟಿಲ್ಲ. ಫ್ರೆಂಡ್ಸ್, ಇವಾಗೇನು ಜಾಕ್ ಪಟ್ಟ ತೋರಿಸಿದೆ, ಗರಿಗಳೆಲ್ಲ ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು, ತಿರಿಯಲ್ಲಿ ವೈಬ್ರೇಷನ್ನು ಒಳ್ಳೆ ವೈಬ್ರೇಷನ್ ಮಾಡುತ್ತೆ. ಅಕ್ಕಿ ಆಡಿಸು ಇಲ್ಲ, ಆಚೆನೂ ಬಿಟ್ಟಿಲ್ಲ ನಾವಿದು. ಶೇಪ್ ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ. ಅಗ್ಲ ಕಣ್ಣು, ಗುಂಟೆಲೆ, ಮೀಡಿಯಮ್ ಸೈಜ್ ಚೊಂಚು, ಫುಲ್ ವೈಟ್ ಐಸ್ ಇದು. ಸುತ್ತಲೂ ಗ್ರೇ ಶೇಡು, ಅಗಲ ಇದೆ, ಹರಡ್ಕೊಂಡಿದೆ, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ. ಅನಾರಿ ಅನ್ನೋದು ತುಂಬಾ ಕಮ್ಮಿ ಇದೆ ಇದರಲ್ಲಿ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಅಗಲ ಇದೆ. ನಮ್ಮ ಹಳೆ ನೀರಿನಲ್ಲಿ ಜಾಕ್ಗೆ ಪೂಟ್ ಮಾಡಿಸಿರೋ ಪಟ್ಟ ಇದು. ಟೈಗರ್ ಚೀನಿ ಗಂಡು, ಲಾಲ್ ಚೀನಿ ಹೆಣ್ಣು. ಈ ಜೊತೆಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಈ ಜೊತೆಯಲ್ಲಿ ಸರಕನಿ ಬಾಜಿ ಎರಡೂ ಜಾಸ್ತಿ ಇರುತ್ತೆ. ಎಳ್ದೇಳು ದುಡಿಯುತ್ತೆ ಬಾಜಿದಲ್ಲಿ. ಗಂಡು ಬಂದ್ಬಿಟ್ಟು
ಅನಾರಿ ಲೈನಲ್ಲಿದೆ. ಹೆಣ್ಣು ಬಂದ್ಬಿಟ್ಟು ಒಡಕಲು ಕಣ್ಣು, ಹೆಣ್ಣದು ಫುಲ್ ಕಣ್ಣು ಒಡಕಲು ಕಣ್ಣು ಜೊತೆನೇ ಸೇಲ್ಗಿದೆ ಇದು. ಇವಾಗ ಏನು ಟೈಗರ್ ಚಿನಿ ಗಂಡು ತೋರಿಸಿದೆ, ಶೇಪ್ ನೋಡ್ಕೊಳ್ಳಿ. ಹೆವಿ ಸೈಜು, ಎದೆ ಅಗಲ, ಒಳ್ಳೆ ಲೆಂತ್ ಅಕ್ಕಿ ಇದು. ರೆಕ್ಕೆ ಹೊಡೆದಿಲ್ಲ ನಾವು, ಹಂಗೆ ಇಲ್ಲಿ ಬಿಟ್ಟಿರ್ತೀವಿ ನಾವು. ಇದು ಅನಾರಿ ಲೈನಲ್ಲಿ ಬಂದಿರೋ ಗಂಡಿದು. ಗೋಲ್ಡ್ ಶೇಡ್ ಕಣ್ಣಿದ್ದು, ಗೋಲ್ಡ್ ಶೇಡ್ ಕಣ್ಣು. ಪುತ್ಲಿ ಸುತ್ತಲೂ ನೋಡ್ಬೋದು. ಗ್ರೇನ್ ಇದೆ, ಹರ್ಡ್ ಇದೆ, ಅಗಲ ಇದೆ, ವೈಬ್ರೇಷನ್ ಚೆನ್ನಾಗಿದೆ. ಅನಾರಿ ಲೈಟಾಗಿ ಹರ್ಕೊಂಡಿದೆ, ಔಟರ್ ಲೈನ್ ಬ್ಲ್ಯಾಕ್ ಡಾರ್ಕ್ ಆಗಿದೆ. ವೈಬ್ರೇಷನ್ ತುಂಬ ಚೆನ್ನಾಗಿ ಮಾಡುತ್ತೆ. ಇವಾಗ ನಾನು ಲಾಲ್ಚಿನಿ ತೋರಿಸಿದೆ, ಇದಕ್ಕೂ ತಿರಿ ಎಲ್ಲ ಹೊಡೆದಿಲ್ಲ, ಹಂಗೆ ಓಪನ್ ಆಗಿಟ್ಟಿದ್ದೀವಿ. ರೆಕ್ಕೆ ಇದೆ ಅಕ್ಕಿಯಲ್ಲಿ. ಇದು ಒಳ್ಳೆ ಲೆಂತ್ ಇದೆ, ಎದೆ ಹಾಕ್ಲ, ಗುಂಡು ಥರ ಮೀಡಿಯಮ್ ಸೈಜ್ ಚೋಂಚು. ಫುಲ್ ಒಡಕಲು ಕಣ್ಣಿದು, ಹೆವಿ ವೈಬ್ರೇಷನ್ ಮಾಡುತ್ತೆ. ಔಟ್ರಿಂಗು ಬ್ಲ್ಯಾಕು ಡಾರ್ಕ್ ಆಗಿದೆ. ಪುತ್ಲಿ ಸುತ್ತಲೂ ಗ್ರೇ ಶೇಡು, ಅಗಲ ಇದೆ, ಹರ್ಡ್ ಇದೆ. ಮತ್ತು ನೀವು ಕಣ್ಣಲ್ಲಿ ಅಬ್ಸರ್ವ್ ಮಾಡ್ಬೋದು, ಬ್ಲ್ಯಾಕ್ ಲೈನ್ಸ್ ಏನಿದೆ ಒಡಕಲು ತುಂಬಾ ಓಪನ್ ಆಗಿದೆ. ಅದು ಬ್ಲ್ಯಾಕ್ ಲೈನ್ಸ್ ಅಬ್ಸರ್ವ್ ಮಾಡಿ, ಒಡಕಲು ತುಂಬ ಓಪನ್ ಆಗಿದೆ. ಅದು ಇನ್ನೂ ಹೋಗ್ತಾ ಇನ್ನೂ ಒಡಕಲು ಜಾಸ್ತಿ ಆಗುತ್ತೆ ಇದರಲ್ಲಿ. ಮತ್ತು ಫ್ರೆಂಡ್ಸ್, ನಿಮ್ಮ ಯಾರಿಗಾರೋ ಅಕ್ಕಿ ಬೇಕು ಅಂದರೆ ಯಾವ ಬಣ್ಣ ಬೇಕು, ಯಾವ ಜಾತಿಯಲ್ಲಿ ಬೇಕು ಅಂತ ಕಮೆಂಟಲ್ಲಿ ಒಂದು ಮೆಸೇಜ್ ಮಾಡಿಬಿಡಿ. ನೆಕ್ಸ್ಟು ಆದಷ್ಟು ಟ್ರೈ ಮಾಡ್ತೀನಿ ಆ ಬಣ್ಣದಲ್ಲಿ, ಆ ಜಾತಿಯಲ್ಲಿ ಅಕ್ಕಿದ ವಿಡಿಯೋ ಮಾಡಿ ಸೇಲ್ ಮಾಡೋ ಅಕ್ಕಿ ಹಾಕೋದಕ್ಕೆ. ಮತ್ತು ನಮ್ಮ ಹತ್ರ ಯಾರ್ಯಾರು ಮೊದಲು ಅಕ್ಕಿ ಇಸ್ಕೊಂಡಿದ್ರಿ, ನಿಮ್ಮ ಹತ್ರ ಏನು ಪರ್ಫಾರ್ಮೆನ್ಸ್ ಬರ್ತಾಯಿದೆ, ಅಕ್ಕಿ ಏನು ಟೈಮಿಂಗ್ ಮಾಡ್ತಾಯಿದೆ ಅಂದ್ಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ದಯವಿಟ್ಟು ಒಂದು ಮೆಸೇಜ್ ಮಾಡಿ. ಆದಷ್ಟು ಆ ಲೈನಲ್ಲಿ ಇನ್ನೊಂದು ಅಕ್ಕಿ ಕೂಡ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋ ಬೇಗ ಬರ್ತಾಯಿದೆ, ಪ್ಲೀಸ್ ವೆಯ್ಟ್ ಮಾಡಿ.